ಕನ್ನಡ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರಕರಣ ಅದು ಆ ಸತ್ಯಾಸತ್ಯತೆ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಸಂಸ್ಥೆಯಲ್ಲಿ ಏನಾಯ್ತು ಅಂತ. ಅದರ ಬಗ್ಗೆ ಒಂದು ಎನ್ಕ್ವೈರಿ ಆಗಲಿ, ಚೆಕಪ್ ಮಾಡಲಿ, ನಿಜವಾಗ್ಲೂ ಮಾಡಿದರೆ ಏನಾಯ್ತು ಅಂತ ಕ್ರಮ ತಗೊಳ್ಳೋದು ಬೇರೆ. ಆದರೆ ಅವರ ಒಂದು ರೌಡಿಯಿಸಂ ತರ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಪ್ರಚೋದನಕಾರಿ ಹೇಳಿಕೆಗಳು ಕೊಡೋದು, ಧರ್ಮಗಳ ಮಧ್ಯೆ ವೈಷಮ್ಯವನ್ನು ಹೆಚ್ಚು ಮಾಡತಕ್ಕಂಥದ್ದು, ಅದು ಖಂಡಿತವಾಗಿ ಅಪರಾಧ. ಅದು ಅದರಿಂದ ಮೇಲ್ನೋಟಕ್ಕೆ ಒಂದು ಕಂಪ್ಲೇಂಟ್ ಬಂದಾಗ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹೇಳಿಕೆಗಳೆಲ್ಲ ನೋಡಿದಾಗ ಕಂಪ್ಲೇಂಟ್ ತಗೊಳ್ಳೇಬೇಕು. ಈಗ ಎಷ್ಟು ಕಂಪ್ಲೇಂಟ್ಗಳನ್ನ ನಮ್ಮ ಮೇಲೆ ಹಾಕಿದ್ದಾರೆ. ರಾಹುಲ್ ಗಾಂಧಿಯವ್ರ ಮೇಲೇನೆ ಯಾವುದೋ ಒಂದು ಭಾಷಣ ಮಾಡಿದ್ದಕ್ಕೆ FIR ಹಾಕಿ ಜೈಲಿಗೆ ಕಳಿಸೋ ಅವರ ಒಂದು ಸದಸ್ಯತ್ವವನ್ನ MP ಸದಸ್ಯತ್ವವನ್ನ ತೆಗೆದಾಕ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡಿದ್ದಾರೆ ಅಲ್ವಾ, ನೀವೇ ನೋಡಿದ್ದೀರಾ. ಇಲ್ಲಿ ಬಹಿರಂಗವಾಗಿ ಇವರು ಪ್ರಚೋದನೆಕಾರಿ, ವೈಷಮ್ಯದ, ದ್ವೇಷದ ಮತ್ತು ಒಂದು ರೌಡಿಗಳ ತರ ಬಿಹೇವ್ ಮಾಡತಕ್ಕಂಥ ಕೆಲಸ ವೇದವ್ಯಾಸ್ ಕಾಮತ್ ಮಾಡಿರುವಂತದ್ದು ಎಲ್ಲ ನೀವು ನೋಡಿದ್ದೀರ, ನಾವು ನೋಡಿದೀವಿ. ಪಾಪ ಮಕ್ಕಳನ್ನ, ಶಾಲೆಯ ಮಕ್ಕಳನ್ನ, ಅವರ ಮಕ್ಕಳಲ್ಲೂ ಕೂಡ ಆ ಒಂದು ಅವರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಅಪರಾಧ. ಅವೆಲ್ಲ ಅದೆಲ್ಲ ತನಿಖೆ ಆಗ್ಲಿಗೆ ಪೊಲೀಸ್ FIR ಮಾಡಿದ್ರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮತ್ತು ಶಾಲೆಯ ವಿಚಾರದಲ್ಲಿ ಅದು ಈಗಾಗಲೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಒಂದು ಎನ್ಕ್ವೈರಿ ಮಾಡೋದಕ್ಕೆ ಅವರು ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಎನ್ಕ್ವೈರಿ ಆಗ್ತದೆ. ಇನ್ನೇನಾಗಬೇಕು? ಪೇರೆಂಟ್ಸ್ ನಿನ್ನೆ ಕಮಿಷನರ್ ಭೇಟಿಯಾಗಿದೆ, ಅವರೊಂದು ಕಂಪ್ಲೇಂಟ್ ಅದಕ್ಕಿಂತ ಮೊದಲು ಕೊಟ್ಟಿದ್ದಾರೆ, FIR ಮಾಡಿ. ನೋಡಿ, ಒಂದು ಶಾಲೆಯಲ್ಲಿ ಏನೇ ಕಂಪ್ಲೇಂಟ್ ಆದಾಗ ಯಾರು FIR ಮಾಡ್ಕೊಳ್ಳೋದಿಲ್ಲ. ಅದು ಪೇರೆಂಟ್ಸ್ ಕಂಪ್ಲೇಂಟ್ ಮೇಲೆ. ಈಗ ಅದು ಪಾಪ ಒತ್ತಡದಿಂದ ಅವತ್ತು ಶಾಲೆಯವರು ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ಆದರೆ ಇವತ್ತು ಎನ್ಕ್ವೈರಿ ಆಗಲಿ, ಶಿಕ್ಷಣ ಇಲಾಖೆಯಿಂದ ಮೇಲ್ಮಟ್ಟದ ಒಂದು ಎನ್ಕ್ವೈರಿ ಆಗಲಿ. ಅದರಲ್ಲಿ ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ತಪ್ಪಾಗಿದ್ರೆ ಕ್ರಮ ಆಗಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಏನಾಗಿದೆ ತಿಳ್ಕೊಳ್ಬೇಕಲ್ಲ. ಒಂದು ವಾತಾವರಣವನ್ನು ಕೆಡಿಸ್ಬಿಟ್ಟು ಅದ್ರ ಮಧ್ಯೆ ನೀವು ಒಂದು ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯನಾ ಅಲ್ವಾ? ಅವಾಗೆಲ್ಲ ಒಂಥರ ಅದು ಒಂದು ಇದೇ ಪೊಲ್ಯೂಟ್ ಆಗೋಗಿದೆ, ವಾತಾವರಣ ಕಲುಷಿತ ಆಗೋಯ್ತು. ಸೊ ಅದ್ರ ಮಧ್ಯದಲ್ಲಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ನಾವು ಚೂರು ಹಿಂದೆ ಬಂದು ಸ್ವಲ್ಪ ಸಮಾಧಾನವಾಗಿ ಅದನ್ನ ವಿಮರ್ಶೆ ಮಾಡಿ ನೋಡ್ತಕ್ಕಂಥದ್ದು ಮುಖ್ಯ ಇದೆ. ಇವ್ರಿಗೆ ಅದಕ್ಕೆ ಸಮಯ ಇಲ್ಲ. ಇವರು ಭಾವನೆಗಳನ್ನು ಕೆರಳಿಸಬೇಕು, ದ್ವೇಷವನ್ನು ಹೆಚ್ಚು ಮಾಡಬೇಕು, ಅವರ ರಾಜಕಾರಣಕ್ಕೆ ಅನುಕೂಲ ಮಾಡ್ಕೋಬೇಕು. ಈಗ ಪರಶುರಾಮ ಬೆಟ್ಟದಲ್ಲಿ ಏನಾಗಿದೆ, ಪರಶುರಾಮನ ವಿಗ್ರಹದಲ್ಲಿ ಏನಾಗಿದೆ ಇವತ್ತು? ಅದ್ರ ಬಗ್ಗೆ ಯಾಕೆ ವೇದವ್ಯಾಸ್ ಕಾಮತ್ ಹೋರಾಟ ಮಾಡ್ತಾ ಇಲ್ಲ? ಪರಶುರಾಮರನ್ನ ಪಾಪ ಅಲ್ಲಿ ನಿಲ್ಲಿಸ್ಬಿಟ್ಟು ಅರ್ಧ ಶರೀರ ನಿಲ್ಲಿಸಿ ಅದರಲ್ಲಿ ಲೂಟ್, ಭ್ರಷ್ಟಾಚಾರ ಕೂಡ ನಡೆದಿದೆ. ಒಂದು ರೀತಿ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಕಳಂಕ, ಅದು ಕಳಂಕನೇ ಅದು. ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಇವರು ಬಿಜೆಪಿಯವರು. ಏನಾಯ್ತಲ್ಲಿ, ಯಾಕೆ ಆ ಥರ ಆಯ್ತು, ಅದ್ರ ಬಗ್ಗೆ ಆ ರೀತಿ ಆಗೋದಕ್ಕೆ ಏನ್ ಕಾರಣ? ಸುನೀಲ್ ಕುಮಾರ್ ಕ್ಷೇತ್ರ ತಾನೇ ಅದು, ಅವರೇ ತಾನೇ ಕಾರಣಕರ್ತರು. ಆವಾಗ ಅವ್ರಿಗೆ ಹಿಂದೂ ಧರ್ಮ ಜ್ಞಾಪಕ ಬರೋದಿಲ್ವಾ? ಅವಾಗ ಯಾಕೆ ಇದ್ರ ಬಗ್ಗೆ ಅವ್ರು ಮಾತಾಡೋದಿಲ್ಲ? ಇವರ ರಾಜಕಾರಣಕ್ಕೆ ಅನುಕೂಲ ಆಗುವಂತದ್ದಿದ್ರೆ ಮಾತ್ರ. ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭಾ, ಮತ್ತೆ ಇವರೆಲ್ಲರಲ್ಲೂ ಕೂಡ ಧರ್ಮಾಧಾರಿತವಾಗಿ ನಾವು ವೋಟ್ ಗಳಿಸಬೇಕು ಅಂತ ಹೇಳಿ ಬರೀ ಇದನ್ನ. ಈಗ ಇದರಿಂದ ಎಷ್ಟು ಡ್ಯಾಮೇಜ್ ಆಗುತ್ತೆ, ಇಡೀ ಜಿಲ್ಲೆಗೆ ಡ್ಯಾಮೇಜ್. ಇದು ಜನ ಹೊರಗಿಂದ ನೋಡ್ತೀವಿ, ಏನಪ್ಪ ಇದು ಮಂಗಳೂರಲ್ಲಿ ಬರೀ ಇದೇ ಕತೆ ಅಲ್ಲ ಅಂತ. ಆ ಶಾಲಾ ಮಕ್ಕಳನ್ನ ಆ ಥರ ನಿಲ್ಲಿಸ್ಬಿಟ್ಟು ಕೂಗಿಸುವಂಥದ್ದು, ಹೇಳಿಸುವಂಥದ್ದು, ಇದು ನಮ್ಮ ಮಂಗಳೂರು ಜಿಲ್ಲೆಗೆ ಒಂದು ಕೆಟ್ಟ ಹೆಸರಿದು. ಈ ತರ ಎಲ್ಲ ಮಾಡಬಾರ್ದು. ರಾಜಕಾರಣ ಮಾಡಲಿ, ಕಾಂಗ್ರೆಸ್ನ ಬೇಕಾದ್ರೆ ಟೀಕೆ, ಈಗ ಬಜೆಟ್ ಬಗ್ಗೆ ಟೀಕೆ ಮಾಡಲಿ, ಸುಳ್ಳಿನ ಬಜೆಟ್, ಇದರಲ್ಲಿ ಏನಿಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ, ಏನೋ ಅದೆಲ್ಲ ಓಕೆ. ಅದು ಇವು ಸಮಾಜವನ್ನೇ ಹೊಡಿತಾ ಇರತಕ್ಕಂಥ ಕೆಲಸ. ಇದು ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಈ ಪಂಪ್ವೆಲ್, ಶರಣ್ ಪಂಪ್ವೆಲ್, ಇವರೆಲ್ಲ ಈ ಸ್ವಾರ್ಥಕ್ಕೋಸ್ಕರ ಹಿಂದೂ ಧರ್ಮವನ್ನ ಪ್ರಚೋದನೆಯ ಮುಖಾಂತರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹೌದು, ಈಗ ನಾವು ಖಂಡಿತವಾಗಿ ಒಪ್ಕೊಳ್ತೀನಿ, ಇಲ್ಲಿ ನಾವು ಪಾರ್ಲಿಮೆಂಟ್ ಗೆಲ್ಲಕ್ಕಾಗಿಲ್ಲ. ಆದರೆ ಖಂಡಿತ ನಾವು ಇವತ್ತು ನಮ್ಮ ಪ್ರಯತ್ನವನ್ನ ಮಾಡ್ತೀವಿ. ಜನರ ಮುಂದೆ ಇವತ್ತು ನಾವು ಮಾತು ಕೊಟ್ಟಿರುವಂತ ಅದನ್ನು ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ನಮ್ಮದು. ಇವತ್ತು ಒಳ್ಳೆಯ ಕೆಲಸ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಇವತ್ತು ಏನೇನು ಕರ್ನಾಟಕ ಆಗಿರುವಂಥ ಅನ್ಯಾಯ, ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡ, ಈಗ ಕೊಡಗದಲ್ಲಿ ನಾವು ಗೆದ್ದೇ ಇಲ್ಲ ಅಂತ ಹೇಳ್ತಾ ಇದ್ರು ಬಹಳ ವರ್ಷಗಳಿಂದ. ಮೊನ್ನೆ 2 MLA ನಾವು ಗೆದ್ಕೊಂಡು, ಅದೇ ತರ
ಜನರು ಕೂಡ ಜನರ ಮನಸ್ಸನ್ನು ಗೆಲ್ಲಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೆ ನಮ್ಮ ಪ್ರಯತ್ನ. ಸೊ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಆಗುತ್ತೆ. ಜನನು ಕೂಡ ಇದನ್ನು ನೋಡಿ 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 ಅವ್ರಿಗೂ ಸಾಕಾಗೋಗಿದೆ. ಬರೀ ಇದೇ ರಾಜಕಾರಣ, ಬರೀ ಧರ್ಮ, ಬರೀ ಜಾತಿ, ಬರೀ ಸ್ವಾರ್ಥ ಮತ್ತು ಈ ತರದ ಪ್ರಚೋದನಕಾರಿ ಮಾತುಗಳು ಎಲ್ಲೋದ್ರೂ ಇದನ್ನೇ ಹೇಳ್ಕೊಂಡು ವೋಟ್ ಗಳಿಸುವಂತ ಕೆಲಸ ಮಾಡ್ತದೆ ಅಂತ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾವು ಕೂಡ ಪ್ರಚಾರ ಮಾಡ್ತೀವಿ. ನಿಮ್ಗೆ ಅಭಿವೃದ್ಧಿ ಬೇಕಾ, ಶಾಂತಿ ನೆಮ್ಮದಿ ಬೇಕಾ, ಮಂಗಳೂರಿಗೆ ಇನ್ನು ಹೆಚ್ಚು ಅನುದಾನ ಬರಬೇಕು, ಇನ್ನು ಹೆಚ್ಚು ಡೆವಲಪ್ಮೆಂಟ್ ಆಗಬೇಕು, ಹೆಚ್ಚು ಇನ್ವೆಸ್ಟ್ಮೆಂಟ್ ಬರಬೇಕು, ಉದ್ಯೋಗ ಸಿಗಬೇಕು, ಅದು ಬೇಕಾ? ಇದು ಕೇವಲ ಇದನ್ನೇ ನೀವು ಈ ಮಾತುಗಳನ್ನೇ ಕೇಳ್ಕೊಂಡು ಹೋಗ್ಬೇಕಾ? ಈ ಪ್ರಶ್ನೆಯನ್ನ ಜನರ ಮುಂದೆ ಇಡ್ತೀವಿ. ಇರ್ಲಿಲ್ಲ, ಓಕೆ, ಬಟ್ ಹೇಳಿಕೆ ಸುಳ್ಳು ಇಲ್ಲ. ಅವರ ಕಂಪ್ಲೇಂಟ್ ಅಲ್ಲಿ ಬರೀ ಶಾಲೆ ಹತ್ರ ಇದ್ರು ಅಂತ ಏನು ಹೇಳಿರ್ಲಿಲ್ಲ. ಅವರು ಪ್ರಚೋದನೆಕಾರಿ ಮಾತುಗಳು ಆಡಿದ್ದಾರೆ, ಅದೆಲ್ಲ ಹೇಳಿ ಆ ಕಂಪ್ಲೇಂಟು ಕೂಡ ಇದೆ. ಒಂದು ಕ್ರಿಶ್ಚಿಯನ್ ಸಮುದಾಯದ ಮೇಲೆ ಕ್ರಿಶ್ಚಿಯನ್ ಶಾಲೆಗಳಿಗೆ ಹಿಂದೂಗಳು ಹೋಗಬಾರದು ಅಂತ ಹೇಳುವಂತ ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ. ಸೊ ವಾತಾವರಣವನ್ನ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವ್ರದ್ದು ಒಂದು ಪಾತ್ರ ಇದೆ. ಅದು ಅವ್ರು ಓಪನ್ ಆಗಿ ಅವ್ರು ಹೇಳ್ಕೊಂಡಿದ್ದಾರೆ, ಅದಕ್ಕೆ ಎವಿಡೆನ್ಸ್ ಇದೆ. ಶಾಲೆ ಹತ್ರನೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದೇನು ಎಕ್ಸ್ಕ್ಯೂಸ್ ಅಲ್ಲ ತಾನೇ. ಇಲ್ಲಿಂದ ಒಂದು ಹೇಳಿಕೆ ಕೊಟ್ಟರು ಕೂಡ, ಇಲ್ಲಿ ಅವರು ಬೇಕಾದ್ರೆ ಲಂಡನ್ನಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿದ್ರು ಕೂಡ ಅದು ತಪ್ಪಾಗಿರೋದು. ಸೊ ಅದ್ರ ಮೇಲೆ FIR ಆಗಿದೆ. ಪೊಲೀಸ್ ತನಿಖೆ ಮೇಲೆ ನಾವೇನು ಹಸ್ತಕ್ಷೇಪ ಮಾಡಲ್ಲ, ಅದು ಇನ್ವೆಸ್ಟಿಗೇಟ್ ಮಾಡಲಿ. ಮತ್ತೆ ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳ ಬಗ್ಗೆನೂ ಕೂಡ ಎನ್ಕ್ವೈರಿ ನಡೀಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.